ಜಾತಿ ಗಣತಿ ವರದಿಯ ಕುರಿತಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರಲ್ಲಿ 103 ಉಪಪಂಗಡಗಳಿವೆ. ಮೀಸಲಾತಿ ಇರೋದ್ರಿಂದ ಲಿಂಗಾಯತ ಅಂಕಿಗಳು ಕಡಿಮೆ ಬರಬಹುದು. ಅಲ್ಲಿ ಏನಿದೆ ಅನ್ನೋದು ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಜಾತಿ ಗಣತಿ ಇನ್ನೂ ಹೊರಗೆ ಬಂದಿಲ್ಲ. ಸೊ ಅಸಮಾಧಾನ ಅಥವಾ ತೃಪ್ತಿ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ವರದಿ ಹೊರಗೆ ಬಂದ ಮೇಲೆ ನೋಡೋಣ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಷಯವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸರ್ಕಾರದ ಮಟ್ಟದಲ್ಲಿ ಯಾರು ಕೂಡ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ಗೆ ನಾನು ಹೋಗಿರಲಿಲ್ಲ. ಗುಜರಾತ್ ನಾವು AICC ಸೆಷನ್ ಮುಗಿಸ್ಕೊಂಡು ನಾನು ಮುಂಬೈನಿಂದ ನಾನು ಊರಿಗೆ ಬಂದೆ. ಈಗ ಬರೀ ಮಂಡನೆ ಮಾಡಿದ್ದಾರೆ. ಅದು ನಾಳೆ 17ನೇ ತಾರೀಕಿಗೆ ಕ್ಯಾಬಿನೆಟ್ನಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಅನುಕೂಲ ಆಗುತ್ತೆ. ನಿನ್ನೆ ಬೆಳಗಾಂದಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ವೀರಶೈವ ಲಿಂಗಾಯತರಲ್ಲಿ ಅನೇಕರು, ನಾನು ಜಾತಿ ಜನಗಣತಿ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಜನಗಣತಿ ಆಗಬಾರ್ದು ಅಂತಲೂ ನಾನು ಎಲ್ಲೂ ಯಾವತ್ತೂ ಹೇಳೋಕ್ಕೆ ಹೋಗೋದಿಲ್ಲ. ಜನಗಣತಿ ಆಗಬೇಕು. ಆದರೆ ವೀರಶೈವ ಲಿಂಗಾಯತ